ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ಸಾಮಾನ್ಯ ಜ್ಞಾನ ಪ್ರಶ್ನೆ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸುತ್ತಾರೆ? ಪ್ರಶ್ನೆ ಏನಪ್ಪ ಅಂತಂದರೆ, ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸುತ್ತಾರೆ? ಆಯ್ಕೆಗಳು: ಆಗಸ್ಟ್ 29, ಸೆಪ್ಟೆಂಬರ್ 27, ಡಿಸೆಂಬರ್ 2, ಜನವರಿ 25. ಸ್ನೇಹಿತರೆ, ಇಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ 27ರಂದು ಆಚರಿಸುತ್ತಾರೆ. ಸೊ ಆಯ್ಕೆ 2 ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ಕಂಡುಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಛಾಯಾ ಭಗವತಿ ಜಲಪಾತ ಯಾವ ನದಿಗೆ ಕಂಡುಬರುತ್ತದೆ? ಆಯ್ಕೆಗಳು: ಕಾವೇರಿ, ದೋಣಿ, ಕೃಷ್ಣ, ಭೀಮಾ. ಸ್ನೇಹಿತರೆ, ಈ ಛಾಯಾ ಭಗವತಿ ಜಲಪಾತವು ಅಂತಂದ್ರೆ ದೋಣಿ ನದಿಗೆ ಕಂಡುಬರುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದಿನ ಯಾವಾಗ ಆಚರಿಸುವರು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಯಾವಾಗ ಆಚರಿಸುವರು? ಆಯ್ಕೆಗಳು: ಮಾರ್ಚ್ 22, ಏಪ್ರಿಲ್ 23, ಜೂನ್ 5, ಅಕ್ಟೋಬರ್ 1. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿಯಾದಂಥ ಆಯ್ಕೆ ಅಕ್ಟೋಬರ್ 1ರಂದು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವನ್ನು ಆಚರಿಸುವರು. ಆಯ್ಕೆ 4 ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕಪ್ಪದಗುಡ್ಡ ವನ್ಯಜೀವಿಧಾಮ ಕಂಡುಬರುವ ಜಿಲ್ಲೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಕಪ್ಪದಗುಡ್ಡ ವನ್ಯಜೀವಿಧಾಮ ಕಂಡುಬರುವ ಜಿಲ್ಲೆ ಯಾವುದು? ಆಯ್ಕೆಗಳು: ಮೈಸೂರು, ಚಾಮರಾಜನಗರ, ಗದಗ, ಬೆಂಗಳೂರು. ಸ್ನೇಹಿತರೆ, ಕಪ್ಪದಗುಡ್ಡ ವನ್ಯಜೀವಿಧಾಮ ಕಂಡುಬರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ಗದಗ ಜಿಲ್ಲೆಯಾಗಿರುತ್ತದೆ. ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಓಝೋನ್ ದಪ್ಪ ಅಳೆಯುವ ಮಾನ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಓಝೋನ್ ದಪ್ಪ ಅಳೆಯುವ ಮಾನ ಯಾವುದು? ಆಯ್ಕೆಗಳು: ಪಾಸ್ಕಲ್, ಬಾರೋಮೀಟರ್, ಡಾಬ್ಸನ್, ಯಾವುದೂ ಅಲ್ಲ. ಸೊ ಇಲ್ಲಿ ಸ್ನೇಹಿತರೆ, ಈ ಓಝೋನ್ ಪದರದ ದಪ್ಪವನ್ನು ಅಳೆಯುವಂಥ ಮಾನ ಯಾವುದಾಗಿತ್ತಪ್ಪ ಅಂತಂದರೆ ಅದು ಡಾಬ್ಸನ್ ಮಾನ. ಆಯ್ಕೆ 3 ಡಾಬ್ಸನ್ ಮಾನ ಏನಪ್ಪ ಅಂತಂದ್ರೆ ಓಝೋನ್ ಪದರದ ದಪ್ಪವನ್ನು ಅಳೆಯುವಂಥ ಮಾನವಾಗಿರುತ್ತದೆ. ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರ ಕೃತಿಯಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರ ಕೃತಿಯಾಗಿದೆ? ಆಯ್ಕೆಗಳು: ಅರುಂಧತಿ ರಾಯ್, ಕಿರಣ್ ದೇಸಾಯಿ, ಅರವಿಂದ್ ಅಡಿಗ, ಸಲ್ಮಾನ್ ರಶ್ದಿ. ಸ್ನೇಹಿತರೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಸೊ ಇದು ಯಾರ ಕೃತಿಯಾಗಿದೆ? ಸರಿಯಾದಂಥ ಉತ್ತರ ಅರುಂಧತಿ ರಾಯ್. ಸೊ ಅರುಂಧತಿ ರಾಯರ ಕೃತಿ ಏನಪ್ಪ ಅಂತಂದ್ರೆ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ ಆಗಿರುತ್ತದೆ. ಸೊ ಇದೇನಪ್ಪ ಅಂತಂದ್ರೆ ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತ ಕೃತಿಯಾಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ GST ಮಂಡಳಿಯನ್ನು ಯಾವ ವಿಧಿಯನ್ವಯ ರಚಿಸಲಾಗಿದೆ? ಸ್ನೇಹಿತರೆ, GST ಮಂಡಳಿಯನ್ನು ಯಾವ ವಿಧಿಯನ್ವಯ ರಚಿಸಲಾಗಿದೆ? ಆಯ್ಕೆಗಳು: 280ನೇ ವಿಧಿ, 279A ವಿಧಿ, 325ನೇ ವಿಧಿ, 153ನೇ ವಿಧಿ. ಸ್ನೇಹಿತರೆ, GST ಮಂಡಳಿಯನ್ನೇನಪ್ಪ ಅಂತಂದ್ರೆ 279A ವಿಧಿ ಅನ್ವಯ ರಚಿಸಲಾಗಿದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ ಬೆಮಲ್ ಸ್ಥಾಪನೆಯಾದಂಥ ವರ್ಷ ಯಾವುದು? ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಮಲ್ ಸ್ಥಾಪನೆಯಾದಂಥ ವರ್ಷ ಯಾವುದಾಗಿದೆ? ಆಯ್ಕೆಗಳು: 1948ರಲ್ಲಿ, 1950ರಲ್ಲಿ, 1964ರಲ್ಲಿ,
ಎಂಬತ್ತರಲ್ಲಿ. ಸ್ನೇಹಿತರೆ ಇಲ್ಲಿ ಬೆಮಲ್ ಎನ್ನುವಂಥದ್ದು ಏನಪ್ಪ ಅಂತಂದ್ರೆ 1948ರಲ್ಲಿ ಸ್ಥಾಪನೆಯಾಗಿದೆ. ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ಜಾನುವಾರು ಗಣತಿಯನ್ನು ಕೈಗೊಳ್ಳಲಾಯಿತು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಸ್ನೇಹಿತರೆ, ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ಜಾನುವಾರು ಗಣತಿಯನ್ನು ಕೈಗೊಳ್ಳಲಾಯಿತು? ಆಯ್ಕೆಗಳು 1919ರಲ್ಲಿ, 1950ರಲ್ಲಿ, 1964ರಲ್ಲಿ, 1980ರಲ್ಲಿ. ಸ್ನೇಹಿತರೆ, ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಬಾರಿಗೆ 1919ರಲ್ಲಿ ಜಾನುವಾರು ಗಣತಿಯನ್ನು ಕೈಗೊಳ್ಳಲಾಯಿತು. ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಬ್ಯಾಟರಿಯಲ್ಲಿ ಕಂಡುಬರುವಂಥ ಆಮ್ಲ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಬ್ಯಾಟರಿಯಲ್ಲಿ ಕಂಡುಬರುವಂಥ ಆಮ್ಲ ಯಾವುದು? ಸೊ ಆಯ್ಕೆಗಳು ನೋಡೋಣ. ಗಂಧಕಾಮ್ಲ, ಸಲ್ಫೂರಿಕ್ ಆಮ್ಲ, ರಂಜಕ, ಪೊಟ್ಯಾಸಿಯಂ. ಸ್ನೇಹಿತರೆ, ಬ್ಯಾಟರಿಯಲ್ಲಿ ಕಂಡುಬರುವಂಥ ಆಮ್ಲ ಯಾವುದು? ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದ್ರೆ ಆಯ್ಕೆ 2 ಸಲ್ಫೂರಿಕ್ ಆಮ್ಲ H2SO4 ಏನಪ್ಪ ಅಂತಂದ್ರೆ ಬ್ಯಾಟರಿಯಲ್ಲಿ ಕಂಡುಬರುವಂಥ ಆಮ್ಲ ಆಗಿರುತ್ತದೆ. ಸೊ ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ.